ಕಾರ್ಯಕರ್ತರಿಗೂ ಬಿಟ್ಟಿಲ್ಲ, ಕಪಾಳ ಮೋಕ್ಷ ಮಾಡಿದ್ದಾರೆ. ಮಹಿಳಾ ಮುಖಂಡರಿಗೂ ಸಹ ಬಹಳ ಅವಮಾನ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಹಿರಿಯ ರಾಜಕಾರಣಿ. ಅವರು 16 ಬಜೆಟ್ ಮುಗಿಸಿದ್ದೀನಿ, ನಾನು 16 ಬಜೆಟ್ ಮುಗಿಸಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಕಡೆ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಹಿರಿಯ ರಾಜಕಾರಣಿ. ನಿಮ್ಮ ವಿಚಿತ್ರವಾದ ವರ್ತನೆಗಳು, ಗೊಂದಲಗಳಿಂದ ರಾಜ್ಯದ ಜನಕ್ಕೆ ಬಹಳಷ್ಟು ಬೇಸರ ಆಗಿದೆ. ನಿಮ್ಮ ಬಗ್ಗೆ ಇರ್ತಕ್ಕಂಥ ಗೌರವನೂ ಕಡಿಮೆ ಆಗಿದೆ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವರು 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಭದ್ರತಾ ವೈಫಲ್ಯ ಅಂತ ಹೇಳಿದೆ. ಕಳೆದ 3 ದಿವಸಗಳ ಹಿಂದೆ ಯುದ್ಧ ಅನಿವಾರ್ಯ ಅಲ್ಲ ಅಂತ ಅವರ ಹೇಳಿಕೆಯನ್ನು ಖಂಡಿಸಿ ಮತ್ತು ಹೋದ ಜೀವಿಗಳು ವಾಪಸ್ ಬರ್ತವಂತ ಕೇಳಿದರು. ಹೇಳಿಕೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನ ವಿರುದ್ಧ ಅಲ್ಲ, ಮುಖ್ಯಮಂತ್ರಿಗಳು ದ್ವಂದ್ವವಾದ ಹೇಳಿಕೆಗಳಿಂದ ನಿನ್ನೆ ಸಹಜವಾಗಿ ಪ್ರತಿಭಟನೆ ಮಾಡಿದರು. ಮುಖ್ಯಮಂತ್ರಿಗಳು ಆವೇಶಭರಿತರಾಗಿ ತಾಳ್ಮೆಯನ್ನು ಕಳೆದುಕೊಂಡು 6 ಕೋಟಿ ಜನರ ಪ್ರತಿನಿಧಿತ ತಾಳ್ಮೆಯನ್ನು ಕಳೆದುಕೊಂಡು ಯಾವನ ಎಸ್ ಬಾರ ಯಾವನ ಎಸ್ ಪಿ ಬಾರ ಯಾವನ ಎಸ್ ಪಿ ಬಾರ ಹೇಳಿಕೆಗಳು. ಅವರ ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಕ್ಕೆ ಹೋದವರು ರಕ್ಷಣೆ ಇಲಾಖೆಯವರು. ಆದರೆ ಸಿದ್ದರಾಮಯ್ಯನವರೇ, ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬಾರ್ದಾಗಿತ್ತು. ವಿಚಿತ್ರವಾಗಿ ನಿನ್ನೆ ಸಾರ್ವಜನಿಕವಾಗಿ ನಿಮ್ಮ ವರ್ತನೆಯನ್ನ ಮಾಧ್ಯಮಗಳು, ಸಾರ್ವಜನಿಕರು ಖಂಡಿಸಿದ್ದಾರೆ. ಎಎಸ್ಪಿಗೆ ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು. ಸಿದ್ದರಾಮಯ್ಯನವರು ಇದೇನು ಹೊಸ್ತ ಅಲ್ಲ. ಹಿಂದೆ ಹಿರಿಯ IPS ಅಧಿಕಾರಿ ಒಳಪಟ್ಟಿದ್ರು ವಿಧಾನಸೌಧದೊಳಗಡೆ ತಾಳ್ಮೆಯನ್ನು ಕಳೆದುಕೊಂಡು. ಕಳೆದ ತಿಂಗಳು IS DC ಹೊಸಪೇಟೆ ಜಿಲ್ಲಾಧಿಕಾರಿಗಳಿಗೆ ಗೆಟೌಟ್ ಕೆಳಗಿಳಿ ಅಂತ ಹೇಳಿದ್ರು. ಅವರ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಮಾಡಿದ್ರು. ಅದೇ ಮೈಸೂರಿನಲ್ಲಿ ಅವರ ಒಬ್ಬ ಮಹಿಳಾ ಮುಖಂಡರಿಗೂ ಸಹ ಅಪಮಾನ ಮಾಡಿದ್ರು. ಸಿದ್ದರಾಮಯ್ಯನವರು IAS IPS ಮುಖಂಡರು ಕಾರ್ಯಕರ್ತರಿಗೂ ಅಪಮಾನ ಮಾಡಿದ್ರು. ಸಿದ್ದರಾಮಯ್ಯನೇ ನಿಮ್ಮ ಹೇಳಿಕೆಗಳಿಂದ ನಿನ್ನೆ ಪ್ರತಿಭಟನೆ ಮಾಡಿದ್ರು. ಏಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು. ಹಾಗಾಗಿ ನೋಡಿ, ಆನೆ ಹೋಗ್ತಾ ಇರುತ್ತೆ, ಮಾವುತ ಯಾಕಿರ್ತಾನೆ? ಆನೆ ನಡೆದ ದಾರಿ ಅಂತ ನಡೀತಿರ್ತಾನೆ, ಅದಕ್ಕೋಸ್ಕರ ಮಾವುತ ಇರೋದು. ಹಾಗಾಗಿ ಪ್ರತಿಪಕ್ಷದ ಕಾರ್ಯಕರ್ತರು ಧರಣಿ ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ, ನೀವೊಂದು ರೀತಿ ಸರ್ವಾಧಿಕಾರಿ ಅಂತೆ, ಸದ್ದಾಂ ಹುಸೇನ್ ಅಂತೆ, ASP ಯಾವನು ಬಾರ ಏನು IAS ಅಧಿಕಾರಿಗಳು ಕೆಳಗೆ DC ನಿಮ್ಮ ನಡವಳಿಕೆಗಳನ್ನು ಸರಿ ಮಾಡಿಕೊಡ್ರಿ. ಮುಖ್ಯಮಂತ್ರಿಗಳಿಗೆಲ್ಲ ಒಂದ್ ಕಡೆ ವಿಶ್ರಾಂತಿ ಬೇಕನ್ನಿಸ್ತಾರೆ, ಎಲ್ಲ ಒಂದ್ ಕಡೆ ಅವರಿಗೆ ಕುರ್ಚಿಯ ಭದ್ರತೆ ಕಾಡ್ತಾ ಇದೆ. ಹಾಗಾಗಿ ಈ ರೀತಿ ವರ್ತನೆ ಮಾಡಬಹುದು. ನೋಡಿ, ಇವತ್ತು G. ಪರಮೇಶ್ವರ್ ಮುಖ್ಯಮಂತ್ರಿಗಳು ಯಾಕೆ ಅಪ್ಸೆಟ್ ಆಗುವಂತ ಮಾಹಿತಿ ಕೊಡಿದ್ದೀನಿ ಅಂತ ಹೇಳಿದ್ರು. ಗೃಹ ಸಚಿವರು ಯಾಕೆ ಮುಖ್ಯಮಂತ್ರಿಗಳು ಅಪ್ಸೆಟ್ ಆಗಿರಂತ ಕೇಳ್ತಾರೆ. ಅಂದ್ರೆ ಯಾವ ರೀತಿ ಮುಖ್ಯಮಂತ್ರಿಗಳು ಮನಸ್ಥಿತಿ ಒತ್ತಡದಲ್ಲಿ ಬೀಳುತ್ತಾರೆ. DK ಶಿವಕುಮಾರ್ ಅವರು ನಿನ್ನೆ ಹೇಳಿದರೆ ಬಹಳಷ್ಟು ಉತ್ತರದಲ್ಲಿ ಮಾತಾಡಿದ್ದಾರೆ. DK ಶಿವಕುಮಾರ್ ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮವನ್ನು ನಡೆಸ್ರಿ, ನಮಗೂ ತಾಕತ್ತಿದೆ, ಎಲ್ಲ ಕಡೆ ಕರೆ ಕೊಡ್ತೀವಿ. ಆಯ್ತು DK ಶಿವಕುಮಾರ್ ಅವರೇ, ದೇಶದಲ್ಲಿ ಅಧಿಕಾರದಲ್ಲಿ ಇವತ್ತು ಏನಾಯ್ತು? ರಾಜ್ಯದಲ್ಲಿ ನಿಮ್ಮ ಅಧಿಕಾರ ಶಾಶ್ವತರ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಪ್ರತಿಭಟನೆ ಮಾಡಬಾರ್ದ? ನಿಮ್ಮ ಹೇಳಿಕೆಗಳಿಂದ ಯೋಧರಿಗೆ ಅಪಮಾನ ಆಗಿದೆ. ಭಾರತ ಮಾತೆಯ ಮಕ್ಕಳು 26 ಜನ ಮೃತಪಟ್ಟರು. ಅಪಮಾನ ಆಗಿ ಹೇಳಿಕೆ ಕೊಟ್ಟು ಅಪಮಾನ ಮಾಡಿದ ಹೇಳಿಕೆಯನ್ನು ಕೊಟ್ಟು ಖಂಡಿಸಿದ್ರು ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಕಡೆ ಜನಕೋಶ ಯಾತ್ರೆ ಮಾಡ್ತಾರೆ. ಇನ್ನೊಂದು 12 ಜಿಲ್ಲೆಯಲ್ಲಿ
ಕಾಶ್ಮೀರದಲ್ಲಿ ನಡೆದ ಘಟನೆ, ಅದಕ್ಕೋಸ್ಕರ ರಾಜ್ಯದ ಅಧ್ಯಕ್ಷರು ವಿಪಕ್ಷ ನಾಯಕರು ಒಟ್ಟಾಗಿ ಸೇರಿ ಚರ್ಚೆ ಮಾಡಿ ಮುಂದೂಡಿದರು. ಬೆಲೆ ಏರಿಕೆ, ಅದೇ ಪೆಟ್ರೋಲ್ ದರ, ಡೀಸೆಲ್ ದರ ಅತಿ ಹೆಚ್ಚು 700 ರೂಪಾಯಿ ತೆರಿಗೆ ಹಾಕಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ದುಪ್ಪಟ್ಟು ಹಾಕಿದ್ವಿ. ಹಾಲಿಗೆ 9 ರೂಪಾಯಿ ಬೆಲೆ ಏರಿಕೆ ಮಾಡಿದ್ವಿ. ಯಾವ ನೈತಿಕ ಆಗ್ತಿದೆ? ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಿಮಗೆ ಯಾವುದೇ ನೈತಿಕ ಆಗ್ತಿಲ್ಲ. ಮುಖ್ಯಮಂತ್ರಿಗಳೇ, ಡಿ.ಕೆ. ಶಿವಕುಮಾರ್ ಅವರೇ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಳೆ ತೊಟ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲಕ್ಕೂ ನಾವು ಸಿದ್ಧವಾಗಿದ್ದೀವಿ. ಪರಮೇಶ್ವರ್ ಇನ್ನೊಂದು ಹೇಳಿದೆ,